ಎವ್ರಿವಾನ್, ವೆಲ್ಕಮ್ ಟು ಮೋನೀಸ್ ಹೋಮ್ ಡೈರಿ. ಇವತ್ತು ಫ್ರೈಡೆ ನೈಟ್. ಈಗಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸ್ವಲ್ಪ ಏನೇನೋ ಇದೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ನಾನು ಇವತ್ತು ನೈಟ್ ಊರಿಗೆ ಹೊರಡ್ತಾ ಇದ್ದೀನಿ. ಏನಕ್ಕೆ ಅಂತ ನಾನು ಹೇಳ್ತೀನಿ, ಬಟ್ ಐ ಆಮ್ ಸ್ಟಿಲ್ ವರ್ಕಿಂಗ್, ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ. ನಾನು ಊರಿಗೆ ಆ್ಯಕ್ಚುಲಿ ನೆನ್ನೆನೇ ಹೋಗಬೇಕಿತ್ತು, ಬಟ್ ತುಂಬ ಕೆಲಸ ಇರೋದ್ರಿಂದ ಐ ಕುಡ್ ನಾಟ್. ಹಾಗಾಗಿ ನಾನು ಇವತ್ತು ನೈಟ್ ಹೊರಡ್ತಾ ಇದ್ದೀನಿ. ಅಪ್ಪ ಅಮ್ಮ ಎಲ್ಲ ನೆನ್ನೆನೇ ಹೋಗಿದ್ದಾರೆ. ನಾನು ಇವತ್ತು ಹೊರಡ್ತಾ ಇದ್ದೀನಿ. ವಿಷಯ ಏನಂದರೆ, ನಮ್ಮ ಮನೇಲಿ ನಾಳೆ ಸಿಗಂದೂರು ಮೇಳದ ಯಕ್ಷಗಾನ ಬಯಲಾಟ ಇದೆ, ಹರಕೆ ಇದು. ಸೊ ನಾಳೆ ನೆರವೇರ್ತಾ ಇದೆ, ನಾಳೆ ನೈಟ್ ಇರುತ್ತೆ. ಸೊ ಈ 2 ದಿನ, ನಾಳೆ ನಾಡಿದ್ದು, ನಾನು ಎಷ್ಟು ಈ ಹರಕೆದೆಲ್ಲ ಶೇರ್ ಮಾಡೋಕ್ಕಾಗುತ್ತೆ, ನಮ್ಮ ಊರನ್ನ ನಾನು ಎಷ್ಟು ತೋರ್ಸೋಕ್ಕಾಗುತ್ತೆ ಟ್ರೈ ಮಾಡ್ತೀನಿ. ಇಟ್ ಈಸ್ ನಾಟ್ ಈಸಿ ಟು ಕವರ್. ನಾನು ಏನೂ ಇಲ್ಲ, ಮನೇಲಿದ್ದು ಬರ್ತಾ ಇದ್ದೀನಿ ಅಷ್ಟೇ 2 ದಿನಕ್ಕೆ. ನಮ್ಮ ಊರು ಅದನ್ನೆಲ್ಲ ತೋರಿಸ್ಬೇಕಂದ್ರೆ ಇನ್ನು ಟೈಮ್ ಬೇಕು. ನಾಳೆ ನಾಡಿದ್ದು ಅದೇ ಪೂಜೆ ಹೇಗಾಗುತ್ತೆ, ಮನೇಲಿ ಹೇಗಿರ್ತೀನಿ, ಐ ಜಸ್ಟ್ ಕವರ್ ಆಸ್ ಮೆನಿ ಥಿಂಗ್ಸ್ ಆಸ್ ಪಾಸಿಬಲ್. ಇವಾಗ ನಾನು ಇದು ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು, ಐ ಹ್ಯಾಡ್ ಒಂದೊಂದು 10 ನಿಮಿಷ ಕೆಲಸ ಇದೆ, ಮಾಡಿಬಿಟ್ಟು ಪಟ್ಟಂತ ರೆಡಿಯಾಗಿ ಹೊರಡಬೇಕು. 10 ಗಂಟೆಗೆ ನಂಗೆ ಬಸ್ ಇದೆ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ಸ್ ಟು ಕ್ಯಾರಿ ವಿತ್ ಮೀ. ಐ ಹ್ಯಾವ್ 1 ಬ್ಯಾಗ್ ಲೆಫ್ಟ್ ಔಟ್. ಮಿಕ್ಕಿದೆಲ್ಲ ಅಮ್ಮ ತೊಗೊಂಡೋಗಿದ್ದಾರೆ, ನನ್ನ ಬಟ್ಟೆ, ಜ್ಯುವೆಲ್ರಿ, ಎವ್ರಿಥಿಂಗ್. ನನ್ನ ಹತ್ರ 1 ಬ್ಯಾಗ್ ಇದೆ, ಕಾಸ್ಮೆಟಿಕ್ಸ್ದು ಅದೆಲ್ಲ ಇತ್ತು. ಸ್ವಲ್ಪ ಎಸೆನ್ಷಿಯಲ್ಸ್ ಅದೆಲ್ಲ ತೊಗೊಂಡಿದ್ದೀನಿ. ಅದನ್ನು ಮಾತ್ರ ನನ್ನ ಹತ್ರ ಇದೆ, ಸೊ ಆರಾಮಾಗಿ ಹೋಗ್ಬೋದು. ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ಹೋಗ್ಬೇಕಾದ್ರೆ ನಾನು ನಿಮಗೆ ಮತ್ತೆ ಇದ್ದಿದ್ದು ರಾಜಾಜಿನಗರ್ ಮೆಟ್ರೋ ಸ್ಟೇಷನಲ್ಲಿ. ಅಲ್ಲೇ ಯೂಶ್ವಲಿ ಎಲ್ಲ ಬಸ್ಸು ಹೊರಡೋದೆಲ್ಲ ಇರುತ್ತೆ. ಸೊ ನಾನು ಹೋಗಿ ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟೊತ್ತಾದಮೇಲೆ, ಒಂದು 15 ಮಿನಿಟ್ಸ್ ಆದಮೇಲೆ ನನ್ನ ಬಸ್ ಬಂತು. ಬಸ್ ಅಂತೂ ತುಂಬ ಲಕ್ಸುರಿಯಸ್ ಆಗಿತ್ತು. ಆರಾಮಾಗಿ ಮಲ್ಕೊಂಡೆ, ಸಖತ್ತಾಗಿತ್ತು. ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಬಸ್ಸಿಂದ ಇಳಿದ ಮೇಲೆ ನನ್ನ ಮನೆಗೆ ಪಿಕ್ ಮಾಡೋಕ್ಕೆ ನಮ್ಮ ಚಿಕ್ಕಪ್ಪ ಆಲ್ರೆಡಿ ಬಂದಿದ್ದರು. ಅಲ್ಲಿ ಹಿ ವಾಸ್ ವೆಯ್ಟಿಂಗ್. ನಾನು ರೀಚ್ ಆಗಿದ್ದು ಆಲ್ಮೋಸ್ಟ್ 6:10 or 6:15 ಆಗಿತ್ತು. ಸೊ ಅಲ್ಲಿ ಚಿಕ್ಕಪ್ಪ ಬಂದು ವೆಯ್ಟ್ ಮಾಡ್ತಾಯಿದ್ರು. ಇದು ಮನೆಗೆ ಹೋಗ್ತಾ ತೆಗ್ದಿದ್ದು ವಿಡಿಯೋ. ಬ್ರೇಕ್ಫಾಸ್ಟಿಗೆ ಇದು ಟೊಮೆಟೊ ಬಾತಾ ಯಾರು ಮಾಡಿದ್ದು? ಅಕ್ಕ. ಇವರ ಇಲ್ಲ ಚಿಕ್ಕಪ್ಪನ? ಇಲ್ಲ, ಅಕ್ಕ. ಕರೆಕ್ಟಾಗಿ ಹೇಳಿ, ನಿಜವಾಗ್ಲು. ಎಲ್ಲ ಒಟ್ಟು ಸೇರಿ ಮಾಡಿದ್ದು. ಉಪ್ಪಿಟ್ಟು ಮಾಡಬೇಕಿತ್ತು. ಅವಲಕ್ಕಿ ನಿನ್ನೆ ಮಾಡಿದ್ವಲ್ಲ. ಕ್ಲೀನಿಂಗ್ ಆಗ್ತಾ ಇದೆ, ಅಲ್ಲಿ ರಂಗೋಲಿ ಸೆಷನ್ ಆಗ್ತಾ ಇದೆ. ತಿಂಡಿ ಎಲ್ಲ ಆಯ್ತಾ ನಿಮ್ದು? ಮಾಡ್ಬೇಕಾ? ಸೊ ಫೈನಲಿ ಮನೆಗೆ ಬಂದೆ ನಾನು. ಮನೆ ಎಲ್ಲ ರೆಡಿ ಮಾಡಿದ್ದಾರೆ. ಅಂದರೆ ಜಸ್ಟ್ ಇಲ್ಲಿ ಪೆಂಡಲೆಲ್ಲ ಹಾಕಿರೋದಷ್ಟೇ, ಇಲ್ಲಿ ಹಾಕಿದ್ದಾರೆ, ಇಲ್ಲೆಲ್ಲ. ಇವನು ನೋಡಿ ಇವಾಗ ಎದ್ದಿದ್ದಾನೆ ಅಷ್ಟೇ. ಇವರೆಲ್ಲ ಮೊನ್ನೆನೇ ಬಂದಿದ್ರು, ನಮ್ಮಪ್ಪ ಅಮ್ಮ ಇವರು ಎಲ್ಲ ಮೊನ್ನೆನೇ ಕಾರಲ್ಲಿ ಬಂದಿದ್ರು. RCB ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಇಲ್ಲೆಲ್ಲ ಫುಲ್ಲು ಲಾಸ್ಟು ಇಯರ್ ಒಂದು ಯಕ್ಷಗಾನ ಆಗಿತ್ತು, ಅದನ್ನ ಇಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ರು. ಈ ಸಲ ಇವತ್ತು ಎಲ್ಲಿ? ಇವತ್ತು ಅಲ್ಲ, ಬೇಕಾದಷ್ಟು ಜಾಗ ಇದೆ, ಎಲ್ಲಾದರೂ ಮಾಡ್ಬೋದು. ಅದೇ ಇನ್ನು ಒಬ್ರೊಬ್ಬರೇ ರೆಡಿ ಆಗ್ಬೇಕು ನಾವೆಲ್ಲ ಅಷ್ಟೇ. ಈಗ ಅದೇ ಉಳಿದಿರೋದು. ಇದು ಇವಾಗ ಯಕ್ಷಗಾನದ್ದು ಬಸ್ ಬರ್ತಾ ಇದೆ, ಮೇಳದ ಬಸ್ ಬಂದು. ಎಲ್ಲಿ ಬಸ್ ಹಿಂಗ್ ಬರುತ್ತಾ ಇವಾಗ? ಹೆಂಗೆ? ಅಲ್ಲಿ ಹೆಂಗ ಹೋಗ್ಬೇಕು? ದಾರಿ ಇತ್ಲ? ಹಾ, ಅದ್ ಸಾಕಾಗತ್ತಾರೆ? ಅದೇ ಎಲ್ಲಿ ಸಾಕಾಗುತ್ತೆ? ಅಡ್ಲ Thank you.
ನಾಗರಬನ ಇದೆ ನಮ್ಮದು, ಅಲ್ಲಿ ಕೂಡ ಮಾಡಬೇಕು ಇದು ಶಾಸ್ತ್ರ. ಅದಕ್ಕೆ ಇಲ್ಲಿ ಬಂದ್ವಿ. ಅಪ್ಪ ಶೆಕೆ ತಡಿಯೋಕ್ಕಾಗಲ್ಲಪ್ಪ. ಈ ಶೆಕೆ ಇದೆಲ್ಲ ಹೂವ ಪೂಜೆ ರೆಡಿ ಮಾಡ್ಕೊಂಡಿರೋದು. ಕರೆಂಟ್ ಇತ್ತಲ್ಲ ಹೇಳ್ಗಡ. ಎಷ್ಟೇ ಸ್ನಾನ ಮಾಡಿದ್ರಿ ಏನ್ ಮಾಡಿ ಎಲ್ಲ ವೇಸ್ಟು. ಇಲ್ಲೊಂದು ಫ್ಯಾನ್ ಇದೆ ಸಾಕಾಗ್ತಾ ಇಲ್ಲ. ನನ್ನ ಹತ್ರ ಒಂದು ಹ್ಯಾಂಡಿ ಫ್ಯಾನ್ ಇದೆ, ಅದು ಸಾಕಾಗ್ತಾ ಇಲ್ಲ. ಒಂದು ಕೂಲರ್ ಬರುತ್ತೆ ಇವಾಗ, ಅದು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಷ್ಟ ಇದೆ. ತಲೆಗಳ ಕತ್ರಿ ಇಲ್ಲ ಆಯ್ತಾ? ಇದೀಗ ಎಂತ ಕೇಳಿ ಆತ ಇಲ್ಲ. ಕತ್ರಿ ಇತ್ತನ್ಸಚ್ಚಿಕೆ ಕೆಮ್ದಾ ಆಯ್ತಾ? ದೇವರಿಗೆ ಆಮೇಲೆ ಪೂಜೆಗ ಇದೀಗ ಗಣಹೋಮಕ್ಕೆ ಮಲ್ಲಿಗೆ ನೋಡಿದ್ರೆ ಮುಡ್ಕೋಬೇಕನ್ಸುತ್ತ ಅಲ್ವಾ? ಇದೀಗ ಯಾವ್ದಕ್ಕೆ ಇದಿಷ್ಟು? ಗಣಹೋಮ. ಹಾ. ನಮ್ಗೆ ರಾತ್ರಿ ಮುಡ್ಕೊಳಕ್ ತೆಗ್ದಿಟ್ಟಿದ್ದೀರಾ? ಸ್ವಲ್ಪ ತೆಗೆತ್ತಿಟ್ಕೊಂಡ್ರೆ. ಹೌದಾ? ಹೇಗಿದೆ ನಿಮ್ಗೆ ಶೆಕೆ? ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ವಿಪರೀತ ಶೆಕೆ ಇದೆ. ಆಗ್ತಾ ಇಲ್ಲ ಕಣ್ಣಣ್ಣ, ನಮ್ ಕೈಲ ಆಗ್ತಾ ಇಲ್ಲ ಕಣ್ಣಣ್ಣ. ಅಲ್ಲಿ ತಾಯಿ ಭಗವೇಶ್ವರಿಯನ್ನು ಒಂದ್ಸಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗಣಪತಯೇ ನಮಃ. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರುಷೋತ್ತಮ ತೇನ ಮೇ ಸುಫಲಾ ಭಕ್ತಿರ್ ಭವೇತ್ ಜನ್ಮನಿ ಜನ್ಮನಿ ಯಸ್ಯ ಭೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲೇ ಶ್ರೇಯೋ ಸಂಸ್ಮರಣಾರ್ಥಂ ಸರ್ವತೋ ಜಯಮಂಗಲ. ಆವಾಹಿತ ಶ್ರೀಮದ್ ಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಸೊ ಈ ಹರಕೆ ತುಂಬ ಮಡಿಯಿಂದ ಮಾಡೋದು. ಸೊ ಬ್ರಾಹ್ಮಣರ ಅಡುಗೆನೇ ಆಗಬೇಕು. ಇವರಿಗೆ ಸಪ್ರೇಟಾಗಿ ಒಂದು ಈ ಥರ ಜಾಗ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಅವರು ರಾತ್ರಿ ಅನ್ನದಾನಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ತೋರಿಸಿ. ಓ, ಕದ್ದು ಬಿಟ್ಟು ತಿಂತಾ ಇದ್ದೀರಾ? ಆಚೆಗಡೆ ಅಲ್ಲಿ ಪೂಜೆ ಮಾಡ್ತಾ ಇದ್ರೆ ನಿಮ್ಮದು ಇಲ್ಲಿ ಇದು ಇವಾಗ ಗಣಹೋಮ ಎಲ್ಲ ಮುಗೀತು. ಹಬ್ಬ ನಮಗೆ ಪೂಜೆಯಲ್ಲಿ ನಿಂತು ಸಾಕಾಯ್ತು. ಹೇಗಿತ್ತು ಪೂಜೆ? ಚೆನ್ನಾಗಿ ಮಾಡಿದ್ದಾರೆ ಅರ್ಚಕರು. ನೆಕ್ಸ್ಟ್ ಏನ್ ಪ್ರೋಗ್ರಾಮ್? ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟ ಇದೆ. ಆಮೇಲೆ 7:30ಗೆ ಅನ್ನದಾನ ಕಾರ್ಯಕ್ರಮ ಮತ್ತು ಯಕ್ಷಗಾನ ಕಾರ್ಯಕ್ರಮ. ಸರ್ವರಿಗೆ ಸುಸ್ವಾಗತ. ಎಲ್ಲರೂ ಇವಾಗ ಜನ ಅಷ್ಟೊಂದು ಬರಲ್ಲ. ಊಟ ಇರೋದು 7:30 ಮೇಲೆ. ಯಕ್ಷ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ. ಈ ವಿಡಿಯೋ ಬರೋದು ಯಕ್ಷಗಾನ ಆದ್ಮೇಲೆ. ಪೂಜೆ ಎಲ್ಲ ಮುಗೀತು. ಇನ್ನು ನಾವು ಮನೆಯವ್ರು ಅಷ್ಟೇ ಇದ್ದೀವಿ. ನಾವು ಮನೆಯವ್ರು ಮಾತ್ರ ಊಟ ಇವಾಗಿರೋದು. ಆಮೇಲೆ ಸಾಯಂಕಾಲ ನೈಟ್
ಸಾಯಂಕಾಲ ರಾತ್ರಿ ಊಟಕ್ಕೆ ಜನರು ಬರ್ತಾರೆ. ಇದು ಸಿಗಂದೂರ್ ಮೇಳ ಆಗಿರೋದ್ರಿಂದ ಸ್ವಲ್ಪ ಒಂಥರ ಇರ್ರೆಗ್ಯುಲರ್ ಮೇಳ, ಅದಕ್ಕೆ ಜನ ಜಾಸ್ತಿ ಈಗ ಎಂತ ಕೊಡ್ಸತ್ತ ಅಜ್ಜ, ಈಗ ಎಂತ ಕೊಡ್ಸತ್ತ? ಓಡ್ಸುಕ್ಕೆ ಕೂಲರ್. ಕೈ ಹಾಕ್ಬೇಡಿ ಮಕ್ಕಳೇ. ಈಗ ನೀರ್ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಪಲ್ಯ ತೊಂಡೆಕಾಯಿ, ಇದು ಬಾಳೆಕಾಯಿ ಬಜ್ಜಿ ಅಂತ. ಇದಕ್ಕೆ ಎಂತಂದ್ರೆ ಟ್ವಿನ್ಸ್, ಅದು ಗೊತ್ತು. ಟ್ವಿನ್ಸ್ ಏನೋ ಅಂತ ಹೇಳಿ, ಟ್ವಿನ್ಸ್ ಸೌತೆಕಾಯಿನ ಹಾರ್ಟ್ ಶೇಪ್ ಅಲ್ಲಿ ಇದೆ. ಹಾರ್ಟ್ ಶೇಪ್. ಫೋಟೋ ಶೂಟ್ ಆಯ್ತಾ ಇಟ್ಕೊಂಡು? ಎಷ್ಟು ವರ್ಷದ ಹಿಂದಿಂದು ಇವಾಗ ಫ್ಲಾಶ್ ಬ್ಯಾಕ್ ಮತ್ತೆ. ನೋಡ ಅವ್ರ ನೆಗೆಡ್ತ್ರು ಕಾಣ. ಈ ತರ ಮೊಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಬೇಕಲ್ಲ, ಲವ್ಲಿ ಮೊಮೆಂಟ್ಸ್. ಶಕ್ತಿ ಪವರ್ಫುಲ್, ಶಕ್ತಿ. ಎಂಗೇಜ್ಮೆಂಟ್ ಪಾರ್ಟಿ ಕಂಡ್ರೆ ಕೆಲಸದ ಪಾರ್ಟಿ ಎಲ್ಲ ಅಂತ ಕೇಂದ್ರಷ್ಟೇ. ನೀನ್ ಸ್ನಾನ ಮಾಡಿದ್ಯಾ ಮತ್ತೆ ಇವಾಗ? ಯಾಕೆ? ಸೀರೆ ಕೊಡ್ಬೇಕಲ್ಲ ದೇವರಿಗೆ. ಇವಾಗ ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ 2 ಪಾರ್ಟ್ಸ್ ಇರುತ್ತೆ. ಇಲ್ಲಿ ನನ್ನ ಮುಂದೆ ಕಾಣಿಸಿದೆ, ಅದಕ್ಕೆ ಚೌಕಿ ಅಂತ ಹೇಳ್ತಾರೆ. ಅದು ಏನಂದರೆ ಅಲ್ಲಿ ಯಕ್ಷಗಾನ ಕಲಾವಿದರು ರೆಡಿ ಆಗ್ತಾರೆ, ಅಲ್ಲಿ ಗಣಪತಿ ಪೂಜೆ ಎಲ್ಲ ಆಗುತ್ತೆ, ವೇಷ ಕಟ್ತಾರೆ. ಇದು ರಂಗಸ್ಥಳ ಅಂತ, ಎಲ್ಲಿ ಯಕ್ಷಗಾನ ನಡೆಯುತ್ತೆ. ಇಲ್ಲಿ ಎಲ್ಲ ವೀಕ್ಷಕರಿಗೆ ರೆಡಿ ಮಾಡಿದ್ದೀವಿ. ಇದೆಲ್ಲ ಫುಲ್ ಜಾಗ. ಆ ಕಡೆ ಇನ್ನೂ ಇದೆ, ಅದಕ್ಕೂ ಆಚೆನೂ ಜಾಗ ಇದೆ. ಇಲ್ಲೂ ಕೆಲವು ಚೇರ್ಸ್ ಎಲ್ಲ ಹಾಕ್ತಾರೆ. ಇನ್ನು ಜನ ಬಂದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವು ಒಳಗಡೆ ಏನಿಲ್ಲ, ನಾರ್ಮಲ್. ನಮ್ಮನೆ ಆ ಕಡೆ ಡೈನಿಂಗ್ ಹಾಲ್ ಮತ್ತು ಅಡುಗೆ ಮನೆ, ಅದ್ರ ಹಿಂದೆ ಬಚ್ಚಲ ಮನೆ ಇದೆ. ಇದ್ರ ಸ್ವಲ್ಪ ದ್ವಾರ ಬಾಗ್ಲಂತ ಒಳಗಡೆ ದೇವ್ರ ರೂಮ್ ಇರೋದು. ಇಲ್ಲಿ ಇಟ್ಸ್ ಕೈಂಡ್ ಆಫ್ ರಿಸ್ಟ್ರಿಕ್ಟೆಡ್ ಏರಿಯಾ. ಇಲ್ಲಿ ಮೇಲ್ಗಡೆ 2 ರೂಮ್ಸ್ ಇದೆ, ಇಲ್ಲೊಂದು ರೂಮ್ ಇದೆ. ಇಲ್ಲಿ ಒಳಗಡೆ ಒಂದು ದೊಡ್ಡ ರೂಮ್ ಇದೆ, ಅದ್ರ ಒಳಗಡೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಗಣಪತಿ ಮತ್ತು ಸಿಗಂದೂರು ಚೌಡೇಶ್ವರಿ ಬೆಳಗ್ಗೆನೆ ಬಂದು ಕೂರಿಸಿರ್ತಾರೆ. ಬೆಳಗಡೆನೆ ಇದು ಗಣಪತಿ ಪೂಜೆ ಎಲ್ಲ ಆದಾಗ ಒಳ್ಳೆ ಪ್ರಸಾದ ಆಯಿತು.
ಇವಾಗ ಊಟನೂ ನಡೀತಾ ಇದೆ, ಆಟನೂ ಸ್ಟಾರ್ಟ್ ಆಗಿದೆ. ಊಟ ಆಮೇಲೆ ಆಟ. ಊಟ ಫಸ್ಟ್ ಆಮೇಲೆ ಆಟ. ಆಮೇಲೆ ಆಟ ಸ್ಟಾರ್ಟ್ ಆಯ್ತಲ್ಲ. 2 ಗಂಟೆವರೆಗೆ ಇದು ನಾನು ಹಾಕುದು ಹೇಗಳಿಗೆ, ಆಟ ಆದ್ಮೇಲೆ ಹಾಕುದು. ಈಗಲೇ ಹಾಕ್ತಿಲ್ಲ ನಾನು. ನನ್ನ ನಿರೀಕ್ಷೆ ಹಾಗೆ ಪಾರ್ವತೀಶ ರತ್ನಗಿರಿ. ನಾವೇ ಬಳ್ರ, ನೀನು ಬಳ್ಳ ಬಳ್ಳ ತಪ್ಪಾಗಿ ತಿಳ್ಕೊಂಡು. ಹಾಗಲ್ಲ, ಈ ರೀತಿ ಹೇಳಿದ್ದ. ಆದ್ರೆ ನನ್ನಿಂದ ಏನಾದ್ರೂ ಸಹಾಯ ಬೇಕಿದೆ. ಸರಿ ಬರ್ತೀನಿ. ಬರುದಲ್ಲ ಬೇಡ, ಮತ್ತೆ ಅರ್ಥ ಕೊಟ್ರು ಸರ್ ಇಬ್ಬರಿಗೂ ಬೇರೆ ಬೇರೆ ತಪ್ಪಿದ ಕರೆ ಅಲ್ಲೇ ರೀಸೆಂಟ್ಲಿ ಓಪನ್. ಕಳಿಸ್ತಾ ನಿಮಗೆ ಲಿಂಕ್. ಏನಂದ್ರೆ ನಾವೆಲ್ಲ ಊಟ ಮಾಡ್ಬಿಟ್ಟು ಇವರಿಗೆ ಹೇಳ್ದೇನೆ ಇವಾಗ ಇವರೊಬ್ಬರನ್ನೇ ಕೂರ್ಸಿದ್ವಿ ಊಟ ಮಾಡಿ ಅಂತ. ಅದಕ್ಕೆ ಅಳ್ತಾ ಇದ್ದಾರೆ ಅವರು. ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಹೌದಾ? ಲಸಿ ಬಾ. ಅದೇ ದೂತ್ರ ಪ್ಯಾಂಟ್ ಶರಾರ ಹೈಕ ಬಂದಿದ್ಯಲ್ಲ, ಬಾ ಬಾ. ಸುಗುಣ ಸತ್ಯಶೀಲೆ ಎಲ್ಲ ದೇವಲೀಲೆ, ಸುಗುಣ ಸತ್ಯಶೀಲೆ ಎಲ್ಲ ದೇವಲೀಲೆ, ಕರಗು ಕರಗು ನೀರಾದ ನಾನು, ಕತ್ತೋರರಾಗು ನಾನು, ಚಂದ್ರವಲಯುವೆ ನಾನು, ಕೃಷ್ಣಪತಿಯೇ ತೋಳನು ಸೇರಿ, ಕೃಷ್ಣಪತಿಯೇ ತೋಳನು ಸೇರಿ, ಕೃಷ್ಣಪತಿಯೇ ಕೃಷ್ಣಪತಿಯೇ ಕೃಷ್ಣಪತಿಯೇ. ಇದು ಯಕ್ಷಗಾನ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲರಿಗೂ ಟೀ ಮತ್ತು ಸ್ನ್ಯಾಕ್ಸ್ ಕೊಡೋ ಇದು ಕೂಡ ಇರುತ್ತೆ. ಸ್ನ್ಯಾಕ್ಸ್ ಅಂದರೆ ವಡೆ ಏನಾದ್ರು ಮದ್ದೂರು ವಡೆ ಅವ್ರ ರವೆ ವಡೆ ಮಾಡಿ ಅದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಒಂದು 500 ಜನ ಆಗಿದ್ರು, ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಧರಿಸಿಕೊಂಡು ಬಂದದ್ದೋ ಎನ್ನುವುದಾಗಿ ನನಗೆ ಗೊತ್ತಿಲ್ಲ. ಅದು ಶಮಂತಕ ಮಣಿ ಎನ್ನುವುದಾಗಿ ಸ್ಪಷ್ಟವಾಗಿ ಅರಿತವನು ನಾನಲ್ಲ. ಎನ್ನ ಬಾಹು ವಿಕ್ರಮದವರು ಹರಿಯಕ್ಷರನ್ನ ಕೊಂದು ಆ ಮಣಿ. ಓಕೆ, ಸೊ ನಾನು ಯಕ್ಷಗಾನ ಮುಗಿಸಿ ಬ್ಯಾಂಗ್ಳೂರ್ಗೆ ಬಂದಾಗಿದೆ. ನಾನು ಹೋಗಿದ್ದು 2 ದಿನಕ್ಕೋಸ್ಕರ. ಸಾಟರ್ಡೆ ಸಂಡೇ ಅಲ್ಲಿದ್ದು ಎಲ್ಲ ಮುಗಿಸ್ಕೊಂಡ್ಬಂದೆ. ನಿನ್ನೆ ನೈಟೇ ನಾನು ಹೊರಟು ಇವತ್ತು ಮಂಡೇ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದೀನಿ. ಐ ಫಿನಿಶ್ಡ್ ಆಲ್ ಮೈ ವರ್ಕ್ ಆ್ಯಂಡ್ ಆಲ್. ಇವಾಗ 12:15 AM. ಐ ಆಮ್ ಸ್ಟಿಲ್ ಸಿಟ್ಟಿಂಗ್ ಆ್ಯಂಡ್ ಟಾಕಿಂಗ್ ಹಿಯರ್. ಸೊ ಏನು ಹೇಳಬೇಕಂದ್ರೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ನನಗಂತೂ ಸಮ್ಮರ್ ಈ ಶೆಕೆಯಿಂದ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ನೋ, ನನ್ನ ಮೂಡೇ ಕಂಪ್ಲೀಟ್ಲಿ ಹಾಳಾಗೋಯ್ತು ಅಲ್ಲಿ. ಆ ಥರ ಶೆಕೆ. ನನಗಂತೂ ಶೆಕೆ ಫಸ್ಟ್ ಆಫ್ ಆಲ್ ಆಗಲ್ಲ. ಇನ್ನು ಊರಲ್ಲಿ ಸಮ್ಮರಲ್ಲಿ ಇಟ್ಸ್ ಹಾರಿಬಲ್ ಫಾರ್ ಮಿ. ಇಟ್ ವಾಸ್ ಅ ನೈಟ್ ಮೇರ್. ನಾನು ಇನ್ನೂ ಚೆನ್ನಾಗಿ ರೆಡಿ ಆಗಬೇಕು ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡು ಹೋಗಿದ್ದೆ. ಬಟ್
ಏನೂ ಮಾಡೋಕ್ಕಾಗಲಿಲ್ಲ. ಹರಕೆ ಚೆನ್ನಾಗಾಯಿತು, ಫಂಕ್ಷನ್ ಚೆನ್ನಾಗಾಯಿತು, ಜನ ಚೆನ್ನಾಗಿ ಸೇರಿದ್ರು, ಅನ್ನದಾನ ಚೆನ್ನಾಗಾಯಿತು. ಅದು ಒಂದು ಖುಷಿ ಇದೆ, ಮನೆ ಹರಕೆ ಕಂಪ್ಲೀಟ್ ಆಯಿತು ಅಂತ. ಅಪ್ಪ ಅಮ್ಮ ಎಲ್ಲ ಊರಲ್ಲೇ ಇದ್ದಾರೆ. ಐ ಥಿಂಕ್ ನಾಳೆ ಹೊರಡ್ತಾರೆ ಅವರು. ದೆನ್ ದೆಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಅದೇ ಯಕ್ಷಗಾನದ ಬಗ್ಗೆ ಹೇಳೋಕೆ ಹೋದರೆ, ಯಕ್ಷಗಾನ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೂ ಬರಲ್ಲ, ಬಿಕಾಸ್ ಇಟ್ ಈಸ್ ವೇ ಟು ಹ್ಯೂಜ್. ಅದಕ್ಕಿರೋ ಏನು ಹೇಳ್ಬೋದು, ಆ ಗತ್ತೆ ಬೇರೆ. ನನಗೆ ತುಂಬ ಇಷ್ಟ ಯಕ್ಷಗಾನ. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಯಕ್ಷಗಾನ ಪ್ರಿಯರು, ಅವರಿಂದ ಅದು ನಮಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಮುಂಚೆ ಎಲ್ಲ ಒಂದು 2-3 ಇಯರ್ಸ್ಗೂ ಮುಂಚೆ ಯಕ್ಷಗಾನ ಹೋಲ್ ನೈಟ್ ಆಗಬೇಕಿತ್ತು. ಇವಾಗ ಏನೋ ರೂಲ್ಸ್ ಚೇಂಜ್ ಆಗಿದೆ, ಕಾಲಮಿತಿ ಅಂತ ಮಾಡಿಬಿಟ್ಟು ಮಿಡ್ನೈಟ್ 1:30 ತನಕ ಅಷ್ಟೇ ಮಾಡೋದು. ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿ ಮಿಡ್ನೈಟ್ 1:30 ತನಕ ಅಷ್ಟೇ. ಮುಂಚೆ ಬೆಳಗಿನ ಜಾವ 6-7 ಗಂಟೆ ತನಕ ಮುಂಚೆನೂ ಎಲ್ಲ ನಮ್ಮ ಮನೇಲಿ ಮಾಡಿದ್ರು ಹರಕೆ. ಮತ್ತು ನಾನು ಸುಮಾರು ಯಕ್ಷಗಾನಕ್ಕೆಲ್ಲ ಹೋಗಿದ್ದೀನಿ, ಅಲ್ಲೆಲ್ಲ ಬೆಳಗಿನ ಜಾವ ತನಕ ಇರೋದು. ಅದೇ ಇವಾಗ ಇತ್ತೀಚೆಗೆ ಈ ಥರ ಮಾಡಿದ್ದಾರೆ. ಎಲ್ಲರೂ ನೋಡಿದ್ವಿ, ಯಕ್ಷಗಾನ ಚೆನ್ನಾಗಾಯಿತು. ನೆಕ್ಸ್ಟ್ ಡೇ ಅಂದರೆ ನೆನ್ನೆ ಸಂಡೇ, ಇಟ್ ವಾಸ್ ಅ ವೆರಿ ಲೇಝಿ ಡೇ. ನಿದ್ದೆನೇ ಮಾಡ್ತಾ ಇದ್ವಿ, ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಮತ್ತು ನೆನ್ನೆ ನೈಟುನು ಬಂದಿದ್ದು ಎದ್ದಿದ್ದು ಸೀದಾ ಆಫೀಸ್ಗೆ ಓಡಿದ್ದು ಅಷ್ಟೇ, ಮತ್ತಿನ್ನೇನು ಇಲ್ಲ. ಸೊ ಇವಾಗ ಕೂತ್ಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು, ಸೊ ಇವಾಗ ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಓಕೆ, ಅಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋನ ಆದಷ್ಟು ಎಲ್ಲರೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೊಂದು ಸಲ ಊರಿಗೆ ಹೋದಾಗ ಲೀಜರಲ್ಲಿ ಐ ವಿಲ್ ಟ್ರೈ ಟು ಮೇಕ್ ಡಿಫ್ರೆಂಟ್ ವೀಡಿಯೋಸ್. ಇವಾಗ ಆಗಿದ್ದಿಷ್ಟೇ ನನ್ನ ಕೈಯಲ್ಲಿ, ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಐ ಕಾಂಟ್ ಬೇರ್ ವಿತ್ ಸಮ್ಮರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿಗೆ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಎಸ್, ಟೇಕ್ ಕೇರ್ ಎವ್ರಿ ಒನ್. ಗುಡ್ ನೈಟ್.